ಕೇಂದ್ರ ಸರ್ಕಾರ ಇತ್ತೀಚೆಗೆ ಜಾರಿಗೆ ತಂದ ವಿಬಿ ಜಿ ಕಾಯ್ದೆಯನ್ನು ವಿರೋಧಿಸಿ ರಾಜ್ಯ ಸರ್ಕಾರ ಜಾಹೀರಾತು ನೀಡಿದೆ. ಈ ಜಾಹೀರಾತು ಈಗ ವಿಧಾನಸಭೆಗೆ ದೊಡ್ಡ ಗಲಾಟೆಗೆ ಕಾರಣ ಆಯಿತು. ರಾಜ್ಯ ಸರ್ಕಾರ ತೆರಿಗೆದಾರರ ಹಣವನ್ನು ಸುಳ್ಳು ಪ್ರಚಾರಕ್ಕಾಗಿ ದುರುಪಯೋಗ ಪಡಿಸಿಕೊಂಡಿದೆ ಅಂತ ಬಿಜೆಪಿ ಆರೋಪ ಮಾಡಿದೆ. ವಿಪಕ್ಷ ಬಿಜೆಪಿ ಸಭಾತ್ಯಾಗವನ್ನೇ ಮಾಡಿತು. ಇದು ರಾಮಾಯಣವೋ ಮಹಾಭಾರತವೋ ಅಂತೂ ರಾಮನ ಹೆಸರಲ್ಲಿ ಮತ್ತೊಂದು ರಾಜಕಾರಣ ಶುರುವಾಗಿದೆ. ಮನ್ರೇಗಾ ಹೆಸರು ಮಗ್ಗಲು ಬದಲಿಸಿ ಹೊಸ ನಾಮಕರಣದೊಂದಿಗೆ ಪ್ರತ್ಯಕ್ಷವಾದ ವಿಬಿ ಜಿ ಮಸೂದೆಗೆ ರಾಷ್ಟ್ರಪತಿ ಅಂಕಿತ ಬಿದ್ದು ಕಾಯ್ದೆ ರೂಪ ಪಡೆದಾಗಿದೆ. ಆದರೆ ಅಧಿವೇಶನದಲ್ಲಿ ಮಾತ್ರ ನಿತ್ಯವೂ ರಾಮನಾಮ ಜಪ ಆಗ್ತಾ ಇದೆ. ಇವತ್ತು ಜಾಹೀರಾತು ಸಮರಕ್ಕೆ ಸರ್ಕಾರ ನಾಂದಿ ಹಾಡಿದೆ. ಪಂಚಾಯಿತಿ ಅಧಿಕಾರ ಉದ್ಯೋಗ ಖಾತ್ರಿಗೆ ಮರಣ ಶಾಸನ. ವಿಧಾನಸಭೆಯಲ್ಲಿ ಜಿ ವಿರುದ್ಧ ಜಾಹೀರಾತು ಸದ್ದು. ಸದನದಲ್ಲಿ ಇವತ್ತು ಮತ್ತೆ ಅದೇ ರಾಗ ಅದೇ ಹಾಡು. ಗದ್ದಲ ಗಲಾಟೆ. ವಿಬಿ ಜಿ ವಿರುದ್ಧ ರಾಜ್ಯ ಸರ್ಕಾರವೇ ಜಾಹೀರಾತು ನೀಡಿದೆ. ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಕಾಯ್ದೆ ವಿರುದ್ಧ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋದು ಆಕ್ರೋಶಕ್ಕೆ ಕಾರಣವಾಗಿದೆ. ಅಷ್ಟಕ್ಕೂ ಜಾಹೀರಾತಿನಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ಮಹಾತ್ಮ ಗಾಂಧಿ ಮತ್ತು ಸಂಗಪ್ಪ ಎಂಬ ವ್ಯಕ್ತಿಯ ನಡುವಿನ ಸಂಭಾಷಣೆಯ ಚಿತ್ರಗಳಿವೆ. ಮನ್ರೇಗಾ ಮತ್ತು ಜಿ ನಡುವಿನ ವ್ಯತ್ಯಾಸಗಳ ಉಲ್ಲೇಖ ಆಗಿದೆ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ವಿಬಿ ಜಿ ಗ್ರಾಮ ಪಂಚಾಯಿತಿಗಳ ಅಧಿಕಾರ ಹಾಗೂ ಉದ್ಯೋಗ ಖಾತ್ರಿಗೆ ಮರಣ ಶಾಸನ ಅಂತ ಕೇಂದ್ರಕ್ಕೆ ಚಾಟಿ ಬೀಸಿದೆ. ಅಲ್ಲದೆ ಮನ್ರೇಗಾ ಪುನರ್ ಸ್ಥಾಪನೆ, ಕರ್ನಾಟಕ ಮೇಲೆ ತೆರಿಗೆ ಭಯೋತ್ಪಾದನೆ, ಗ್ರಾಮೀಣ ಜನರ ಜೀವನೋಪಾಯ ಮತ್ತು ಪಂಚಾಯಿತಿಗಳ ಅಧಿಕಾರ ಕಸಿಯುವ ಕುತಂತ್ರ ಇದು ನಿಲ್ಲೋ ತನಕ ಗ್ರಾಮ ಸಂಗ್ರಾಮ ನಿರಂತರ ಅಂತ ಸಾರಿದೆ. ಇದೇ ಜಾಹೀರಾತಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಜನರ ತೆರಿಗೆ ಹಣದಲ್ಲಿ ಕಾಂಗ್ರೆಸ್ ಪಾರ್ಟಿ ಪ್ರಚಾರ ಮಾಡೋಕೆ ಹೊರಟಿದೆ ಅಂತ ಕಿಡಿಕಾರಿದ್ದಾರೆ. ಕಾಯ್ದೆ ಆದ ಮೇಲೆ ಇವರಿಗೆ ನೈತಿಕತೆ ಇಲ್ಲ ಅಂತ ಕಾಂಗ್ರೆಸ್ನವರು ಮನೆಹಾಳ್ರು ಅಂತ ವಾಗ್ದಾಳಿ ನಡೆಸಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಜಾಹೀರಾತು ಮುಖೇನ ಕರ್ನಾಟಕ ರಾಜ್ಯದಲ್ಲಿ ಅರಾಜಕತೆ ಸೃಷ್ಟಿ ಮಾಡುವಂಥ ದುಸ್ಸಾಹಸಕ್ಕೆ ಕೈ ಹಾಕಿದೆ. ಯೋಗ್ಯತೆಗೆ ಪ್ರಿಯಾಂಕ್ ತಮ್ಮ ಇಲಾಖೆ ಅಭಿವೃದ್ಧಿ ಬಗ್ಗೆ ಜಾಹೀರಾತು ಕೊಡ್ಲಿ ಅಂತ ಸವಾಲ್ ಹಾಕಿದ್ರು. ರಾಹುಲ್ ಗಾಂಧಿ ಹೇಳಿರೋ ವರ್ಡಿಂಗ್ ನ ಗಾಂಧೀಜಿ ಹೆಸರಲ್ಲಿ ಹಾಕಿದ್ರೆ ಗಾಂಧೀಜಿಗೆ ದೊಡ್ಡ ಅಪಮಾನ ಮಾಡಿದ್ದೀರಾ, ಮೋಸ ಮಾಡಿದ್ದೀರಾ. ಇದು ಸರ್ಕಾರದ ಟ್ಯಾಕ್ಸ್ ಪೇಯರ್ಸ್ ಹಣದಲ್ಲಿ ಮೋಜು ಮಸ್ತಿ ಮಾಡ್ತಾ ಇದ್ದೀರಾ ಕಾಂಗ್ರೆಸ್ ಅವರು. ಈ ಒಂದು ಜಾಹೀರಾತಿನ ಮುಖೇನ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಒಂದು ರೀತಿ ಅರಾಜಕತೆ ಸೃಷ್ಟಿ ಮಾಡುವಂತ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ. ರಾಜ್ಯದ ತೆರಿಗೆದಾರರ ಹಣವನ್ನ ದುರುಪಯೋಗ ಮಾಡಿಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಜನರನ್ನು ಎತ್ತು ಕಟ್ಟುವಂತ ಕೆಲಸ ಇವತ್ತು ಮಾಡ್ತಾ ಇರುವಂತದ್ದು ಅಕ್ಷಮ್ಯ ಅಪರಾಧ. ಈ ಬಗ್ಗೆ ಸದನದಲ್ಲಿ ಪ್ರಸ್ತಾಪಿಸಿದ ಬಿಜೆಪಿ ಹಿರಿಯ ಶಾಸಕ ಸುರೇಶ್ ಕುಮಾರ್, ನೀತಿ ಆಯೋಗದ ಸಭೆಗೆ ಹೋಗಲ್ಲ, ಇಲ್ಲಿ ಕೂಗಾಡ್ತೀರಾ ಅಂತ ಕೌಂಟರ್ ಕೊಟ್ರು. ಈ ವೇಳೆ ಆಡಳಿತ ಹಾಗೂ ವಿಪಕ್ಷ ಸದಸ್ಯರ ಮಧ್ಯೆ ಕೋಲಾಹಲ ಸೃಷ್ಟಿಯಾಯಿತು. ನೀತಿ ಆಯೋಗ ಸಭೆಗೆ ಹೋಗೋದಿಲ್ಲ, ಇಲ್ಲಿ ಬಂದು ಹೋಗಾಡ್ತೀರಾ. ನಮ್ಮದೇ ಬೆಂಬಲಿತ ಗ್ರಾಮ ಪಂಚಾಯತಿಗಳಿದೆ. ನಮ್ಮ ಗ್ರಾಮ ಪಂಚಾಯಿತಿಯ ಜಿಲ್ಲಾ ಪಂಚಾಯಿತಿಗಳು, ನಗರಸಭೆಗಳಿದೆ. ನಾವಲ್ಲಿ ರಾಜ್ಯ ಸರ್ಕಾರದ ಈ ಕಾಯ್ದೆನ ಒಪ್ಕೊಳ್ಳಲ್ಲ ಅಂತೇಳಿ ಗ್ರಾಮ ಪಂಚಾಯಿತಿಗಳು, ನಗರಸಭೆಗಳು ಅಡ್ವರ್ಟೈಸ್ಮೆಂಟ್ ಹಾಕ್ಲಿಕ್ಕೆ ನಾವು ಅನುಮತಿ ಕೊಡ್ತೀರಾ? ನಾವು ಪಿಡಿಒಗಳಿಗೆ ಹೇಳಿ ಅಡ್ವರ್ಟೈಸ್ಮೆಂಟ್ ಮಾಡಿಸ್ತೀವಿ, ಒಪ್ಕೋತೀರಾ ನೀವು? ಜಾಹೀರಾತು ಕಾನೂನು ಪ್ರಕಾರ ಇಲ್ಲ ಎಂದ ವಿಪಕ್ಷ ನಾಯಕ ಆರ್ ಅಶೋಕ್, ಮಹಾತ್ಮ ಗಾಂಧಿ ಫೋಟೋ ಮುಂದೆ ಇರೋದು ರಾಹುಲ್ ಅಥವಾ ಪ್ರಿಯಾಂಕ್ ಅಂತ ಕೇಳಿದ್ರು. ಆಗ ಖರ್ಗೆ ಅದರಲ್ಲಿ ಸಂಗಪ್ಪ ಎಂದು ಹೆಸರಿದೆ ಎಂದು ಕಾಲೆಳೆದ್ರು. ಕಾರ್ಮಿಕರ ವಿರುದ್ಧ ಇದೆ, ಪಂಚಾಯತ್ ವಿಕೇಂದ್ರೀಕರಣ ವಿರುದ್ಧ ಇದೆ, ಸಂವಿಧಾನದ ವಿರುದ್ಧ ಇದೆ, ಕರ್ನಾಟಕದ ಪ್ರಗತಿಗೆ ವಿರುದ್ಧವಾಗಿದೆ. ಅವರು ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಂಡು ಚರ್ಚೆಗೆ ಬರ್ಬೇಕು ಹೊರತು ಹಿಂಗೆ ಅವರು ಕೇಶವ್ ಕೃಪಾಗೆ ಮತ್ತೆ ನಿಮ್ಮ ಕೇಂದ್ರ ಸರ್ಕಾರಕ್ಕೆ ಮನವೊಲಿಸಲಿಕ್ಕೆ ಹಿಂಗೆ ಕನ್ನಡಿಗರಿಗೆ ಅನ್ಯಾಯ ಮಾಡಬಾರ್ದು ಇವರು. ಇನ್ನು ವಿಬಿ ಜಿ ವಿರುದ್ಧ ಸರ್ಕಾರ ಜಾಹೀರಾತು ನೀಡಿದ ವಿಚಾರವೇ ಸದನದಲ್ಲಿ ಗದ್ದಲ ಸೃಷ್ಟಿಯಾಯಿತು. ಆರೋಪ ಪ್ರತ್ಯಾರೋಪಗಳು ನಡೆದವು. ಬಿಜೆಪಿ ಶಾಸಕರು ಸಭಾತ್ಯಾಗ ಮಾಡಿದ್ರು. ಸ್ಪೀಕರ್ ಖಾದರ್ 10 ನಿಮಿಷಗಳ ಕಾಲ ಕಲಾಪ ಮುಂದೂಡಿದ್ರು.
ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.